ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಈಗ ನೀವು ನೋಡ್ತಾ ಇರ್ಬೋದು, ಶುಕ್ರವಾರ ಈವ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪ್ರತಿ ಶುಕ್ರವಾರ ಬಂತು ಅಂದರೆ ಆಯಿತು, ದೇವರಿಗೆ ಏನಾದರೂ ಸಿಹಿ ಮಾಡಿ ನೈವೇದ್ಯನ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು, ಪಾಯಸಗಳಲ್ಲಿ ರಿಚೆಸ್ಟ್ ಪಾಯಸ ಅಂತ ಹೇಳ್ಬೋದು ಇದನ್ನು. ಅಂದರೆ ನಾನಿಲ್ಲಿ ಏನಾದರೂ ಗೋಲ್ಡ್ ಸಾಮಾನುಗಳನ್ನು ಹಾಕಿ ಪಾಯಸನ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಅಂದರೆ ನಾವು ಗೋಲ್ಡ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ತೀವಿ, ರೇಟ್ ಕಾಸ್ಟ್ಲಿ ಅಲ್ವಾ. ಹಾಗೆ ಈ ಒಂದು ಡ್ರೈ ಫ್ರೂಟ್ಸಿಗೂ ಅಷ್ಟೇ ತುಂಬಾ ಕಾಸ್ಟ್ಲಿ. ಹಾಗಾಗಿ ಬಾದಾಮಿ ಇರ್ಬೋದು, ಗೋಡಂಬಿ, ದ್ರಾಕ್ಷಿ ಹಾಗೆ ಮಖಾನ ಇದನ್ನು ಹಾಕಿ ನಾನು ಒಂದು ಖೀರನ್ನು ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿ ಈ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಈ ಪಾಯಸ ಅಂತೂ ಅಷ್ಟೇ ಟೇಸ್ಟ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಇಲ್ಲಿ ನೋಡ್ಬೋದು, ಒಂದು 200 ಗ್ರಾಮ್ ಅಷ್ಟು ಮಖಾನ ತೊಗೊಂಡಿದ್ದೀನಿ. ಮಖಾನ ಹೆಲ್ತಿಗೆ ತುಂಬಾ ಒಳ್ಳೆಯದು, ಬೋನ್ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಯಾಕಂದರೆ ಕ್ಯಾಲ್ಶಿಯಮ್ ತುಂಬ ಹೈ ಆಗಿ ಇರುತ್ತೆ ಇದರಲ್ಲಿ. ಹಾಗೆ ನಮ್ಮ ಇದು ವೆಯ್ಟ್ ಲಾಸ್ ಯಾರಾದರೂ ಮಾಡ್ತಾಯಿದ್ರೆ ಮಖಾನ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗೆ ಇದು 0% ಫ್ಯಾಟ್ ಇರುತ್ತೆ ಇದರಲ್ಲಿ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ನಾವು ಮುಟ್ಟಿದರೆ ಅದು ಕಟ್ಟಾಗಬೇಕು, ಆ ಥರ ನಾವು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ ಈ ಮಖಾನನ. ಮಕ್ಕಳಿಗೂ ತುಂಬ ಒಳ್ಳೆಯದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಪಾಯಸವನ್ನು ಮಾಡಿಕೊಡಿ, ಒಂದು ಸಲ ನೀವು ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನಾನು ಫ್ರೈ ಮಾಡಿ ಆದಮೇಲೆ 1 ಲೀಟರಷ್ಟು ಹಾಲನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಗೋಡಂಬಿ ಬಾದಾಮಿಯನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಫ್ರೈ ಮಾಡಿರುವಂಥ ಒಂದು ಕಾಲು ಭಾಗ ಮಾತ್ರ ನಾನು ಮತ್ತೆ ಖೀರಿಗೆ ಸೇರಿಸ್ಕೊಳ್ತೀನಿ. ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಮಖಾನ ಫ್ರೈ ಮಾಡಿರೋದನ್ನು 3/4 ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನೀಟಾಗಿ ಫೈನ್ ಪೌಡರಾಗಿ ಮಾಡಿಕೊಂಡು ತರ್ತೀನಿ. ಇವಾಗ ನೋಡ್ತಾ ಇರ್ಬೋದು, ತರಿ ಏನೂ ಅಲ್ಲ, ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇನ್ನೂ ಬಾಯ್ಲ್ ಆಗಬೇಕು ಹಾಲು, ಆದರೂ ನಾನು ಇದರ ಜೊತೆಗೇ ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜಾರಲ್ಲಿ ಅಂಟ್ಕೊಂಡಿದೆ ಫೈನ್ ಪೌಡರ್ ಆಗಿರೋದ್ರಿಂದ. ಇದನ್ನು ನಾನು ಕೈಯಲ್ಲೇ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಅಂಟಿರೋದನ್ನು. ಸೊ ಈ ಥರ ನಾವು ತೆಕ್ಕೊಂಡು ನೀಟಾಗಿ ಪೌಡರನ್ನು ಹಾಕಿದ ಮೇಲೆ ನೀಟಾಗಿ ಕೈಯಾಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತುತ್ತೆ, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಹಾಗಾಗಿ ಆಗಾಗ ನಾವು ಸ್ವಲ್ಪ ಅಂದರೆ ಕುದಿ ಬರೋ ತನಕ ನಾವು ಕೈ ಬಿಡದೆ ಹೀಗೆ ಇದು ಮಾಡಬೇಕಾಗುತ್ತೆ, ಸ್ಟೇರ್ ಮಾಡಬೇಕಾಗುತ್ತೆ. ನೋಡಿ, ನಾನಿವಾಗ ಸ್ಟೇರ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಒಂದು ಸ್ವಲ್ಪ ಸಣ್ಣದು ಒಂದು ಸಣ್ಣ ಗಂಟುಗಳು ಕಾಣ್ತಾ ಇದೆ. ಅದನ್ನೆಲ್ಲ ಸೌಟಲ್ಲೇ ನಾನು ನೀಟಾಗಿ ಅಲ್ಲೇ ನಾನು ಸ್ಮ್ಯಾಶ್ ಮಾಡ್ತೀನಿ. ಹೀಗೆ ಸ್ಟೇರ್ ಮಾಡ್ತಾ ಇರಬೇಕಾಗುತ್ತೆ. ನಿಯರ್ಲಿ ನಾವು ಒಂದು 10 ಮಿನಿಟ್ ಆದರೂ ಇದು ಬಾಯ್ಲ್ ಆಗಬೇಕು. ಆಗ ನಮಗೆ ತಿಕ್ಕಾಗಿ ಕಾಣಿಸುತ್ತೆ, ತಿಕ್ಕಾಗಿ ಬರುತ್ತೆ ಖೀರು, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಹಾಗೆ ಮತ್ತು ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ಮತ್ತೆ ಪಾಯಸವನ್ನು ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡ್ತೇವಲ್ಲ, ಆಗ ಇನ್ನೂ ಗಟ್ಟಿ ಬರುತ್ತೆ. ಈಗ ನಾನು ಅದು ಬಾಯ್ಲ್ ಆಗ್ತಾ ಇದ್ದಾಗೆ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ಇದಕ್ಕಿಂತ ಜೊತೆಗೇ ನಾನಿವಾಗ 2 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ಈಗ ಮಖಾನ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಇನ್ನೂ ಮತ್ತೊಮ್ಮೆ ಒಂದು 5 ನಿಮಿಷ ಕುದಿಸೋದಕ್ಕೆ ಬಿಡ್ತೀನಿ. ಸ್ವೀಟ್ ಕಡಿಮೆ ತಿನ್ನೋರಾದರೆ 1.5 ಬೌಲಷ್ಟು ಹಾಕ್ಕೊಂಡ್ರೆ ಸಾಕು ಸಕ್ಕರೆ. ಈ ರೀತಿ ಇದು ಕುದೀತಾ ಇದ್ದ ಹಾಗೆ ಸ್ಟವ್ ಆಫ್ ಮಾಡಿದರೆ ಸಾಕು. ಒಂದು 2-3 ನಿಮಿಷ ಕುದ್ರೂ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಬರ್ತಾ ಇದೆ ಅಂತೇಳಿ. ಹಾಲು ತುಂಬ ತೆಳುವಾಗಿರುತ್ತೆ, ಇದು ಸ್ವಲ್ಪ ದಪ್ಪವಾಗಿ ಬಂದಿದೆ.
ಈಗ ಫುಲ್ ಇದು ಕುದೀತಾ ಇರುತ್ತೆ ನೋಡ್ಬೋದು. ಸ್ಟವ್ ಆಫ್ ಆಗಿದೆ, ಆದರೂ ಕುದಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕಿ ಒಂದು ಸ್ವಲ್ಪ ಸ್ಟಿರ್ ಮಾಡಿ ಹಾಗೆ ಬಿಡ್ತೀನಿ. ಹಾಗೆ ಇವಾಗ ನೈವೇದ್ಯಕ್ಕೆ ಕೂಡ ನಾನು ಸರ್ವ್ ಮಾಡಿ ದೇವ್ರ ಹತ್ರ ಇಟ್ಟು ಬರ್ತೇನೆ. ಅಷ್ಟೊತ್ತಿಗೆ ಇದು ತುಂಬ ತಿಕ್ಕಾಗಿ ಬರುತ್ತೆ. ನಾವು ಬೇರೆ ಇದಕ್ಕೆ ಏನು ಊಟಕ್ಕೆ ಮಾಡಿರ್ತೀವಿ, ಪಲಾವ್ ಇರ್ಬೋದು, ಅದೆಲ್ಲ ತಿಂದಾದಮೇಲೆ ಮತ್ತೆ ನಾವು ಈ ಒಂದು ಮಖಾನ ಖೀರ್ ಸವಿಯೋದಕ್ಕೆ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮನೆಯವರೆಲ್ರಿಗೂ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ದೇವರ ಕೋಣೆಯಲ್ಲಿ ಸಣ್ಣ ಸಣ್ಣ ರಂಗೋಲಿಗಳನ್ನು ಹಾಕೋದಕ್ಕೆ ನಾನಿಲ್ಲಿ ಕೆಲವೊಂದು ರಂಗೋಲಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ರಂಗೋಲಿಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ರಂಗೋಲಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮಖಾನ ಖೀರ್ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.